ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಂತಿಮ ಸತ್ಯ ನಮಃ ಶಿವಾಯ. ಅಗಣಿತ ನಾಮ ನಮಃ ಶಿವಾಯ. ಅಘನಿರ್ಮೂಲ ನಮಃ ಶಿವಾಯ. ಅಮಿತಾನಂದ ನಮಃ ಶಿವಾಯ. ಅವಿನಾಶಾದ್ಯ ನಮಃ ಶಿವಾಯ. ಆಗಮ ವಿನುತ ನಮಃ ಶಿವಾಯ. ಆತ್ಮೋಲ್ಲಾಸ ನಮಃ ಶಿವಾಯ. ಆದ್ಯ ಕವೀಶ ನಮಃ ಶಿವಾಯ ಶಿವಾಯ. ಸುಜ್ಞಾನಿವರ ನಮಃ ಶಿವಾಯ. ಸೌಂದರ್ಯ ನಿಧೇ ನಮಃ ಶಿವಾಯ. ಸೌಖ್ಯ ಸಮುದ್ರ ನಮಃ ಶಿವಾಯ. ಸೌಮ್ಯ ಶರನಿಧೇ ನಮಃ ಶಿವಾಯ. ಹೃದಯಾವಾಸ ನಮಃ ಶಿವಾಯ. ಹೃದಯಾವಾಸ ನಮಃ ಶಿವಾಯ. ಹೃದಯಾವಾಸ ನಮಃ ಶಿವಾಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಅದೇ ಮನಸ್ಸು ಹಗಲೇನೂ ರಾತ್ರಿಯೇನು ಅಷ್ಟು ಓಡಾಡಿಕೊಂಡು ಜಗತ್ತಿನ ಜ್ಞಾನವನ್ನು ನಮಗೆ ನೀಡ್ತಾ ಇರ್ತದೆ. ಅಷ್ಟು ಚಪಲ ಅದು, ಅಷ್ಟು ಸಮರ್ಥ ಅದು. ಮನಸ್ಸೇ ಓಡಾಡದೆ ಒಂದು ಕಡೆ ಉಳಿತು ಅಂದರೆ ಯಾವ ಜ್ಞಾನವೂ ಆಗೋದಿಲ್ಲ. ನಾವು ಕತ್ತಲಲ್ಲಿ ಬಾಳಬೇಕಾಗ್ತದೆ. ವಿ ಹ್ಯಾವ್ ಟು ಲಿವ್ ಇನ್ ಡಾರ್ಕ್ನೆಸ್. ಏನದೆ? ಆದ್ದರಿಂದ ನಾವು ಚಿಕ್ಕವಾದರೆ ಏನಾಯಿತು? ಕಣ್ಣು, ಕಿವಿ, ಮನಸ್ಸು ಎಷ್ಟು ಸೂಕ್ಷ್ಮ. ಎಷ್ಟೇ ಚಿಕ್ಕದಾದರೆ ಏನಾಯಿತು? ಇಂದ್ರಿಯಗಳು ಅದ್ಭುತ ಕೆಲಸ ಮಾಡ್ತವೆ. ನಮ್ಮನ್ನು ಶ್ರೀಮಂತ ಮಾಡೋವೇ ಇಂದ್ರಿಯಗಳು. ಅವು ನಮ್ಮ ಒಳಗಿರುವಂಥ ಜ್ಞಾನವನ್ನು ಹೆಚ್ಚಿಸ್ತಾ. ಎಷ್ಟು ನೋಡ್ತೇವೆ ಅಷ್ಟು ಜ್ಞಾನ ಹೆಚ್ಚಾಗ್ತದೆ. ಎಷ್ಟು ಕೇಳ್ತೇವೆ ಅಷ್ಟು ಜ್ಞಾನ ಹೆಚ್ಚಾಗ್ತದೆ. ಎಷ್ಟು ಕೈಯಿಂದ ಮಾಡ್ತೇವೆ ಅಷ್ಟು ಜ್ಞಾನ ಹೆಚ್ಚಾಗ್ತದೆ. ಅಂದರೆ ಜ್ಞಾನ ಆಗಬೇಕಾದ್ರೆ ಇವುಗಳನ್ನೆಲ್ಲ ಬಳಸಬೇಕಾಗ್ತದೆ. ಮನುಷ್ಯ ಎಲ್ಲ ಪ್ರಾಣಿಗಳಿಂದ ಯಾಕೆ ಭಿನ್ನ ಆಗಿದ್ದಾನ ಅಂದರೆ ಬಹಳ ಜ್ಞಾನ ಇವನಿಗೆ. ದೂರ ದೂರ ನೋಡ್ತಾನೆ, ದೂರ ದೂರ ಕೇಳ್ತಾನೆ. ಎಷ್ಟು ದೂರ ಅಂದರೆ ಆಕಾಶದೊಳಗೆ ಎಲ್ಲೋ ಒಂದು ನಕ್ಷತ್ರ, ಅದರಲ್ಲಿ ಏನದ ಅಂತ ತಿಳ್ಕೋತಾನೆ. ಎಷ್ಟು ಅದ್ಭುತ ಅದು. ಬರೇ ಇದ ವಸ್ತು ಅಲ್ಲ, ಅಲ್ಲಿ ಮಂಗಳನ ಮೇಲೆ ಒಂದಿಷ್ಟಿಷ್ಟು ಕಲ್ಲು ಸಹಿತ ಸ್ಪಷ್ಟವಾಗಿ ಕಾಣುವ ಹಾಗೆ ಅವ ನೋಡ್ತಾ ಇರ್ತಾನೆ. ಇಷ್ಟು ಸಾಮರ್ಥ್ಯ ಇದು ಯಾವುದು? ಈ ಕಣ್ಣಿಗೆ, ಈ ಮನಸ್ಸಿಗೆ
ಇವು ಎರಡು ಇವೇನದ ಹೊರಗಣ್ಣ ಅಥವಾ ಹೊರಗಿನ ಇಂದ್ರಿಯಗಳು ಮತ್ತು ಒಳಗಿನ ಮನಸ್ಸು ಅನ್ನುವ ಕರಣ, ಇವು ಎರಡು ಭಗವಂತ ಕೊಟ್ಟಿರದೇ ಇದ್ದರೆ ನಾವನ್ನೋದೇ ಇರ್ತಿರಲಿಲ್ಲ. ಅದು ಅವು ಕಾಣಿಕೆಗಳು, ಅದ್ಭುತ ನಿಸರ್ಗದ ರಚನೆಗಳು ಮತ್ತು ನಿಸರ್ಗದ ಕಾಣಿಕೆಗಳು ಮನುಷ್ಯನಿಗೆ ದೊರೆತದ್ದು. ಅದಕ್ಕಾಗಿ ನಾವು ನಿಸರ್ಗಕ್ಕೆ ತಲೆಬಾಗಿಸಬೇಕು. ಇಷ್ಟೆಲ್ಲ ಕೊಟ್ಟದಲ್ಲ, ಇಷ್ಟೆಲ್ಲ ಕೊಟ್ಟೆ, ಎಲ್ಲವನ್ನ ದೊಡ್ಡ ದೇಹ ಕೊಟ್ಟು ಒಂದೆರಡು ಕಣ್ಣು ತೆಗೆದು ಹಾಕಿದ್ರೆ, ಕಿವಿಗಳೇ ಬಂದಾಗಿ ಹೋಗಿದ್ರೆ ಏನಿತ್ತು? ಜಗತ್ತೆಲ್ಲ ಕತ್ತಲಾಗಿರ್ತದೆ. ನಾವಿಷ್ಟೆಲ್ಲ ಜೋರಾಗಿ ಬದುಕ್ತೇವಲ್ಲ, ಎದರ ಮೇಲಿಂದ ಎರಡು ಚಿಕ್ಕ ಚಿಕ್ಕ ಕಣ್ಣುಗಳು, ಒಳಗೊಂದು ತಿಳಿಯಾದ ಒಂದು ಮನಸ್ಸ. ಇವು ನಮ್ಮ ನಿಜವಾದ ಸಂಪತ್ತುಗಳು. ಎಲ್ಲ ಸಂಪತ್ತು ಒಂದು ಕಡೆ, ಈ ಮನಸ್ಸು ಮತ್ತು ಇಂದ್ರಿಯ ಸಂಪತ್ತು ಒಂದು ಕಡೆ. ಎಲ್ಲ ಒಂದು ಕಡೆ, ಒಂದು ಪರಡಿಯೊಳಗೆ. ಆದರೆ ಇವು ಬಹಳ ಅತ್ಯದ್ಭುತ. ನಿಸರ್ಗ ಎಲ್ಲರಿಗೂ ಕೊಟ್ಟದೆ. ಇಂಥ ಎರಡು ಅದಾವಲ್ಲ, ಇವುಗಳನ್ನು ಬಳಸಿಕೊಂಡು ಜಗತ್ತಿನ ಜ್ಞಾನವನ್ನು ನಾವು ಮಾಡಿಕೊಳ್ತೇವೆ. ನಮಗೆ ಅನಿಸಕ್ಕೆ ಶುರುವಾಗ್ತದೆ ನಾವು ಜ್ಞಾನಿಗಳು ಅಂತ. ಆದರೆ ಈ ಜ್ಞಾನ ನಮ್ಮದಲ್ಲ, ಹೊರಗಿಂದ ಬಂದದ್ದು. ಎಲ್ಲ ಹೊರಗಿನಿಂದ. ವಿಶ್ವ ಇಲ್ಲದ, ವಿಶ್ವದ ಜ್ಞಾನ ಒಳಗೆ ಪ್ರವೇಶ ಆಗ್ತದೆ ಈ ಮನಸ್ಸಿನ ಮೂಲಕ, ಕಣ್ಣುಗಳ ಮೂಲಕ. ಇದು ಮೊದಲನೇ ಥರದ ಜ್ಞಾನ. ಆ ಬಳಿಕ ಎರಡನೆಯ ಜ್ಞಾನ ಒಂದು, ಅದು ಕಣ್ಣಿನಿಂದ ನೋಡೋದಲ್ಲ, ಮನಸ್ಸಿನಿಂದ ಪಡೆಯೋದಲ್ಲ. ಕಣ್ಣನ್ನು ಮುಚ್ಚಿದಾಗ, ಮನಸ್ಸನ್ನು ಪ್ರಶಾಂತಗೊಳಿಸಿದಾಗ ಏನು ಭಾನಕ್ಕೆ ಬರ್ತದಲ್ಲ, ಅದು ಆತ್ಮಜ್ಞಾನ. ಅದಕ್ಕಾಗಿ ಆತ್ಮದ ಜ್ಞಾನ ಮಾಡಿಕೊಳ್ಳಕ್ಕೆ ಕಣ್ಣು ಬೇಕಿಲ್ಲ. ಅದರ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಮನಸ್ಸು ಕಷ್ಟಪಡಬೇಕಾಗಿಲ್ಲ. ಮನಸ್ಸ ಮೌನವಾಗಬೇಕು. ಆ ಮೌನದ ಮಧ್ಯ ನಾಮದೇವಿ ಅಂತನ್ನುವ ಜ್ಞಾನವಾಗ್ತದೆ. ಅದಕ್ಕೆ ಆತ್ಮಜ್ಞಾನ ಅಂತ ಕರೆಯೋದು. ಅದು ಅದ್ಭುತ. ಕಣ್ಣಿನಿಂದ ಕಾಣುವುದು ಜಗತ್ತ, ಅದು ಮನಸ್ಸು ಮೌನವಾದಾಗ ಕಾಣ್ತಾ ಇರ್ತದಲ್ಲ, ಅನುಭವಕ್ಕೆ ಬರ್ತದಲ್ಲ, ಅದೇ ಪರಮ ಸತ್ಯ. ಅದಕ್ಕೆ ನಾವು ದೇವರು ಅಂತ ಶಬ್ದ ಬಳಸ್ತಾ ಇರ್ತೇವೆ. ಅಂಥ ದೇವ ಪರಮ ಆತ್ಮ ವಸ್ತುವಿನ ಜ್ಞಾನ ಒಂದು, ಜಗತ್ತಿನ ಜ್ಞಾನ ಒಂದು. ಎರಡು ಜ್ಞಾನಗಳಿವೆ. ಈ ಎರಡೂ ಜ್ಞಾನಗಳು ಮನುಷ್ಯನಿಗೆ ಆಗಬೇಕು. ಆವಾಗ ಮಾತ್ರ ಮನುಷ್ಯ ಶಾಂತನಾಗಿ ಈ ಜಗತ್ತಿನಲ್ಲಿ ಬದುಕಬಲ್ಲ. ಯಾಕೆ? ಅವನಿಗೆ ಗೊತ್ತಾಗ್ತದ ಯಾವುದರ ಬೆಲೆ ಎಷ್ಟು, ಯಾವುದರ ರಚನಾ ಹೇಗದ, ಯಾವುದು ಯಾವ ಪ್ರಯೋಜನಕ್ಕಾಗಿ ಅದ, ಇದೆಲ್ಲ ಸ್ಪಷ್ಟ ಗೊತ್ತಾಗೋದರಿಂದ ಆ ಮನುಷ್ಯ ಶಾಂತನಾಗಿ ಬದುಕ್ತಾನೆ. ಹಣದ ಬೆಲೆ ಎಷ್ಟು ಗೊತ್ತಾಗ್ತದೆ, ಮಣ್ಣಿನ ಬೆಲೆ ಗೊತ್ತಾಗ್ತದೆ, ಇವೆಲ್ಲ ವಸ್ತುಗಳ ಬೆಲೆ ಗೊತ್ತಾಗ್ತಾವ. ಆವಾಗ ತಣ್ಣಗೆ ಬದುಕ್ತಾ ಇರ್ತಾನ ಮನುಷ್ಯ. ಇದರ ಹಿಂದೆ ಓಡೋದಿಲ್ಲ, ಶಾಂತವಾಗಿ ಬಾಳುತ್ತಾ ಇರ್ತ, ಶಾಂತನಾಗಿ ಬದುಕ್ತಾ ಇರ್ತ. ಆಗಲಿಲ್ಲೇನು ತುಕಾರಾಮ ಹೇಳ್ತಾರೆ. ಏನಿತ್ತು ತುಕಾರಾಮನ ಹತ್ತಿರ? ಏನಿತ್ತು? ಎಲ್ಲ ಇತ್ತು, ಏನೂ ಇರಲಿಲ್ಲ ಅಷ್ಟು. ಹೌದಲ್ಲ? ಆತನ ಹತ್ತಿರ
ಬರ್ತಾರೆ, ಒಂದಿಷ್ಟು ಸಂಪತ್ತು ತಗೊಂಡು ಬರ್ತಾರೆ. ಅದನ್ನು ಕೊಡಾಕ ಪ್ರಯತ್ನ ಮಾಡಿದರೆ ತುಕಾರಾಮ ಹೇಳ್ತಾನೆ, ಹೆಂಗೆ ಹೇಳ್ತಾನೆ, ಸುಮ್ಮನೆ ಅನ್ನಬೇಕು ನಾವು, ನನ್ನಂಥ ಸಿರಿವಂತ ಯಾವದಾನ ಈ ಜಗತ್ನ್ಯಾಗ, ಏನಿಲ್ಲ. ಮತ್ತೆ ಹಿಂಗೆ ಅನ್ರಿ ನೋಡೋಣ ಒಂದು ಕ್ಷಣ ಮನ್ಯಾಗ, ನನ್ನಂಥ ಸಿರಿವಂತ ಯಾವದಾನ ಈ ಜಗತ್ನ್ಯಾಗ, ಎಷ್ಟು ಸಮಾಧಾನ ಆಗ್ತದೆ. ಆ ಭಾವದಲ್ಲ ಅದು ಎಷ್ಟು ಅದ್ಭುತ. ಅದು ನಮಗೆ ಊರು ಭೂಮಿ ಎಲ್ಲ ನಮ್ಮ ಹೆಸರಲ್ಲೇ ಇದ್ರೂ ಹಿಂಗೆ ಅನ್ನಕ್ಕೆ ಆಗೋದಿಲ್ಲ. ಆದ್ರೆ ಅವಾಗ ಹಂಗಲ್ಲ, ತುಂಬಿತ್ತು, ಮನಸ್ಸ ತುಂಬಿತ್ತು. ಅವಾಗ ಅನಿಸ್ತಿತ್ತು ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು ಏನಾದರೂ ಇದ್ರೆ ಆತ್ಮಜ್ಞಾನ, ದೇವಜ್ಞಾನ. ಅದು ಉಳಿಯೋದು, ಇದು ಅಳಿಯೋದು. ಅದೇ ಸಿಕ್ಕ ಬಳಕ ನಾವು ಬಡವ್ರೆ ಯಾಕೆ? ಕಣ್ಣ ಇದ್ದ ಬಳಕ ನಾವು ಬಡವ್ರೆ ಯಾಕೆ? ಮನಸ್ಸು ಒಂದು ಇದ್ದ ಬಳಕ ನಾವು ಬಡವ್ರೆ ಯಾಕೆ? 100 ವರ್ಷ ಶರೀರ ಸುಂದರವಾಗಿ ಕೆಲಸ ಮಾಡ್ತದ, ನಾವ್ಯಾಕೆ ಬಡವರು ಹೇಳಿ? ವಿ ಆರ್ ರಿಚ್. ಹೊರದೇಶದಲ್ಲಿ ಒಬ್ಬ ಮನುಷ್ಯ ಹೇಳ್ತಾನೆ, ಆತನ ಹೆಸರು ಶೇಕ್ಸ್ಪಿಯರ್ ಅಂತ. ಬಹಳ ದೊಡ್ಡ ಮನುಷ್ಯ, ಶ್ರೇಷ್ಠ ಸಾಹಿತಿ. ಜಗತ್ತೆಲ್ಲ ಅವನನ್ನು ಗೌರವಿಸ್ತದ. ಇಂಥ ಮಹಾ ಸಾಹಿತಿ ಆತ ಒಂದು ಸುಂದರ ಮಾತು ಬರೆದಾನ. ಬಹಳ ಗೌರವಾನ್ವಿತ ವ್ಯಕ್ತಿ ಆತ. ಒಂದು ಸುಂದರ ಮಾತ ಬರೆದಾನ. ನಾನು ರಾಜಾನೇ ಅಂತ ಬರೆದಾನ. ಐ ಆಮ್ ಆಲ್ಸೋ ಎ ಕಿಂಗ್. ಆದರೆ ಉಳಿದ ರಾಜರಂಗಲ್ಲ, ಅದನ್ನು ಹೇಳ್ತಾನೆ. ರಾಜ ಅಂದ್ರೆ ಇವನಲ್ಲಿ ಏನೂ ಇರಲಿಲ್ಲ, ಲೇಖಕ. ಏನು ಒಂದು ಸಣ್ಣದೊಂದು ಮನೆ ಇತ್ತು ಅಷ್ಟೇ, ಇನ್ನೇನೂ ಇರಲಿಲ್ಲ. ಇಂಥ ಮನುಷ್ಯ ನಾಟಕ ಕಂಪನಿಯಾಗ ಒಂದಿಷ್ಟು ದುಡಿದು ಊಟ ಮಾಡೋ ಮನುಷ್ಯ. ಸುಂದರ ನಾಟಕಗಳನ್ನು ಬರೆದು ಶ್ರೇಷ್ಠ ವ್ಯಕ್ತಿಯಾಗಿದ್ದ ಅಂಥ ಮನುಷ್ಯ ಏನೂ ಇರಲಿಲ್ಲ. ಆತ ಹೇಳ್ತಾನ, ಐ ಆಮ್ ಆಲ್ಸೋ ಎ ಕಿಂಗ್. ನಾನು ಒಬ್ಬ ರಾಜ, ಆದರೆ ನಂದು ಬ್ಯಾರೇನೇ ಅದ. ಯಾಕೆ ಅಂದ್ರೆ ಈ ಎಲ್ಲ ರಾಜರು ಅದಾರಲ್ಲ, ಇವ್ರ ಕಿರೀಟಗಳು ಉರುಳಿ ಹೋಗ್ತಾವ. ಉರುಳಿಸೋರು ಬರ್ತಾರ. ನನ್ನ ಕಿರೀಟ ಉರುಳಿಸಾವ ಈ ಜಗತ್ನಾಗ ಯಾರೂ ಇಲ್ಲ. ಯಾಕೆ ಅಂದ್ರೆ ಇವ್ರ ಕಿರೀಟಗಳೆಲ್ಲ ದೇರ್ ಕ್ರೌನ್ಸ್ ಆರ್ ಮೇಡ್ ಆಫ್ ಗೋಲ್ಡ್ ಅಂಡ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್. And my crown is made of contentment. It is not on my head, it is in my heart. ಸರಳಾಗಿ ಹೇಳ್ತಾ, ರಾಜ ಮಹಾರಾಜರ ಕಿರೀಟಗಳೆಲ್ಲ ಬಂಗಾರದಿಂದ ಮುತ್ತು ರತ್ನಗಳಿಂದ ಮಾಡಲ್ಪಟ್ಟವ, ಮ್ಯಾಲಿರ್ತಾವ, ಉರುಳ್ತಾವ. ಎಷ್ಟು ಚಂದ ಹೇಳಿಲ್ಲ? ಮ್ಯಾಲ ಹಾಕಿದ್ದರಿಂದ ಉರುಳ್ತಾವ, ಉರುಳಿಸೋರು ಬರ್ತಾರ. ನನ್ನ ಕಿರೀಟ ಹಂಗಲ್ಲ, ನನ್ನ ಕಿರೀಟ ನನ್ನ ಎದೆಯೊಳಗದೆ. ಅದನ್ನು ಉರುಳಿಸವ ಯಾರು? ಎದೆಯಾಗದೆ. ನನ್ನ ಕಿರೀಟ ಬಂಗಾರದ್ದಲ್ಲ, ಬೆಳ್ಳಿದಲ್ಲ, ಮುತ್ತು ರತ್ನಗಳಿಂದ ಮಾಡಿಲ್ಲ. ನನ್ನ ಕಿರೀಟ ತೃಪ್ತಿಯಿಂದ ಮಾಡಲ್ಪಟ್ಟಿದೆ. ಸಂತೃಪ್ತಿ, ಕಂಟೆಂಟ್ಮೆಂಟ್. ಆನಂದವಾಗಿ ಅದೇನಿ, ಇದ ತೃಪ್ತಿ. ಸಣ್ಣ ಮನೆ ಹಾಕಿರೋಲ್ಯಾಕ ಆನಂದವಾಗಿ ಅದೇನಿ. ಮನ್ಯಾಗ 4 ಜನ ಆನಂದವಾಗಿ ಅದೇವಿ. ನಮಗೆ ಉಣ್ಣಾಕ ತಿನ್ನಾಕ ಸ್ವಲ್ಪ ಆದರೂ ಮಸ್ತಾಗಿ ಅದೇವಿ. ಇದೇನು ಭಾವದ ಅಲ್ಲ, ಇದ ನಾವು ಹಾಕಿಕೊಳ್ಳುವ ಕಿರೀಟ. ಈ ಕಿರೀಟ ಯಾರಿಗಿಲ್ಲ? ನಿಮಗೂ ಅದ. ನೀವು ಶ್ರೀಮಂತರೇ, ನೀವು ರಾಜರೇ, ಗೊತ್ತಿಲ್ಲ ಇಷ್ಟ ಒಳಗೊಂದದ ಅಂತ ಅಷ್ಟೆ. ನಮ್ಮ ಲಕ್ಷ್ಯ ಎಲ್ಲ ಎಲ್ಲಿ ಹೋಗ್ಯದ ಅಂದ್ರೆ
ತಲೆ ಮ್ಯಾಲಿನ ಕಿರೀಟ ಕಡೆ ಹೋಯ್ತೇ ವಿನಃ ಒಳಗಿರುವ ಕಿರೀಟ ಕಡೆ ಹೋಗಲಿಲ್ಲ ಅಷ್ಟೆ. ಒಳಗ ಅಷ್ಟು ಇದ್ರೆ ಎಷ್ಟು ಆನಂದವಾಗಿ ಬದುಕ್ತಾನ ಮನುಷ್ಯ, ಎಷ್ಟು ಸಂತೋಷವಾಗಿ ಬದುಕ್ತಾನೆ. ಇನ್ನೆಲ್ಲರೂ ತಲೆ ಮೇಲೆ ಕಿರೀಟ ಹಾಕೊಂಡು ಬಳಿಕ ಆನಂದ ಪಡಬೇಕಂದ್ರೆ ಯಾವಾಗ ಹೇಳಿ? ಎದ್ದು ಬಿದ್ದು ಒಂದು ಲಗ್ನದಾಗ ಹಾಕೋ ಕಿರೀಟ ಸಹಿತ ತೆಗೆದು ಹಾಕಿರ್ತಾರೆ, ಮರುದಿವ್ಸ ಸಾಕಕ್ಕೆ ಕೊಡುದಿಲ್ಲ. ಅದು ರಟ್ಟಿಂದು ಎಲ್ಲದೆ ಒಳಗಿತ್ತು ಅಂದ್ರೆ ಯಾರು ಅದು ಅಲಗಿಸೋರು ಯಾರು, ಅಗಲಿಸುವವರು ಯಾರು, ಅದನ್ನು ಅಲಗಾಡಿಸುವವರು ಯಾರು? ಎಷ್ಟು ಸಂತೋಷ ಆಗಿ ಬದುಕಿದ್ದ. ಐ ಆಮ್ ಆಲ್ಸೋ ಎ ಕಿಂಗ್. ಆದರೆ ಅವರಂಗಲ್ಲ, ಐ ಆಮ್ ದ ಕಿಂಗ್ ಆಫ್ ಕಿಂಗ್ಸ್. ಮೈ ಕ್ರೌನ್ ಈಸ್ ಇನ್ ಮೈ ಹಾರ್ಟ್, ಇಟ್ ಈಸ್ ಮೇಡ್ ಆಫ್ ಕಂಟೆಂಟ್ಮೆಂಟ್. ಮೈ ಕಿಂಗ್ಡಮ್ ಈಸ್ ವಿದಿನ್ ಮೀ. ಎಷ್ಟು ಚಲೋ! ನನ್ನ ರಾಜ್ಯ ಎಲ್ಲಿದೆ? ನನ್ನ ರಾಜ್ಯ ನನ್ನ ಒಳಗದೆ. ನನ್ನ ರಾಜ್ಯವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಯಾರಿಗದೆ? ಹಿಂಗೆ ಒಬ್ಬ ರಾಜನಾಗಿ ಬಿಟ್ರೆ ಎಷ್ಟು ಆನಂದ ಇರುತ್ತಾನಲ್ಲ. ಅದಕ್ಕೆ ಅವನು ಶೇಕ್ಸ್ಪಿಯರ್ ಹೇಳ್ತಾನೆ, ನನ್ನನ್ನು ಅಲಗಾಡಿಸೋರು ಯಾರೂ ಇಲ್ಲ. ನಮ್ಮಲ್ಲಿ ತುಕಾರಾಮ ಹೇಳಿದರು, ಅವರಲ್ಲಿ ಅವ್ರು ಹೇಳಿದರು. ಯಾರು ಎಲ್ಲಿದ್ದರೆ ಏನು ಹೇಳೋದು ಒಂದೇ ರೀತಿ ಹೇಳೋದು. ಹಂಗೆ ಜ್ಞಾನ ನಮ್ಮನ್ನು ಶ್ರೀಮಂತ ಮಾಡ್ತದೆ. ಜ್ಞಾನ ಇತ್ತು ಅಂದರೆ ಮನುಷ್ಯ ತಣ್ಣಗಿರ್ತಾನೆ, ಇದರ ಬೆನ್ನು ಹತ್ತಿ ಹೋಗುವುದಿಲ್ಲ. ತಪ್ಪು ಜ್ಞಾನ ಬಂತು ಅಂದ್ರೆ ಓಡಕ್ಕೆ ಶುರು ಮಾಡ್ತಾನೆ. ಅವಾಗವ ಶಾಂತಿಯನ್ನು ಪಡೆಯೋದು ಬಹಳ ಕಷ್ಟ ಆಗ್ತದೆ. ತಪ್ಪು ಜ್ಞಾನ, ಇದರಿಂದ ನನಗೆ ಸುಖ ಸಿಗ್ತದೆ ಅಂತ ಅದರ ಬೆನ್ನತ್ಯವಾದ, ಅದು ಓದು ಒಂದು ತಗ್ಗಿಗೆ ಒಗಿತು. ಯಾವುದರ ಹಿಂದೆ ಓಡ್ದ ಸುಖ ಅದ ಅಂತ ಅದು ಸುಖದ್ದಿರಲಿಲ್ಲ. ಏನು ಮಾಡೋದು? ಗೊತ್ತಿರಲಿಲ್ಲ, ಅದಕ್ಕೆ ಓಡ್ದ. ಗೊತ್ತಿತ್ತು ಅಂದರೆ ಓಡುವ ಪ್ರಶ್ನೆ ಎಲ್ಲಿ ಬರ್ತದೆ? ಶಾಂತವಾಗಿರ್ತಾನೆ ಒಬ್ಬ ಮನುಷ್ಯ, ಶಾಂತವಾಗಿರ್ತಾನೆ. ಅದಕ್ಕಾಗಿ ಜ್ಞಾನದ ಅವಶ್ಯಕತೆ ಬಹಳ. ಆ ಜ್ಞಾನ ದೊರಿಬೇಕಾದ್ರೆ ಮನಸ್ಸು ತಿಳಿಯಾಗಿರಬೇಕಾಗ್ತದೆ. ಆದ್ದರಿಂದ ಕೆಲ ಗುಣಗಳನ್ನು ಆತ ಹೇಳೋದು, ಅನಹಂಕಾರ ಏವಚ. ಮನುಷ್ಯನೇ ಬಹಳ ದೊಡ್ಡವ ಅಂತ ತಿಳ್ಕೋಬೇಡ. ಇದು ಬಹಳ ಮಹತ್ವದ್ದು. ನೋಡುತ್ತೆ, ಬಹಳ ದೊಡ್ಡವ ಅಂತ ತಿಳ್ಕೋಬೇಡ. ನೀನು ಎಷ್ಟು ಅಷ್ಟೇ. ನಾನೊಂದು ಹೂವ, ಸಣ್ಣದೊಂದು ಹೂವ, ಅದರ ಹೂವ ಹಿಂಗ ತಿಳ್ಕೋ. ಜಗತ್ನಾಗ ನನ್ನಷ್ಟು ಸುಂದರ ಯಾರಿಲ್ಲ ಅಂತ ತಿಳ್ಕೋಬೇಡ. ಯಾಕೆ? ಸಾಯಂಕಾಲ ಸೌಂದರ್ಯ ಹೋಗೇ ಬಿಡ್ತದೆ. ಎಲ್ಲವೂ ಜಗತ್ತಿನಿಂದ ನಮಗೆ ದೊರೆತದ್ದರಿಂದ ಮನುಷ್ಯನೇ ಸಮಾಧಾನದಿಂದ ಬದುಕು. ಅಹಂ ಪುಷ್ಟವಾಗದಂತೆ ನೋಡಿಕೋ. ಆ ಬಳಿಕ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನ. ಮತ್ತೊಂದು ಸುಂದರ ಮಾತು ಹೇಳ್ತಾನೆ, ಜೀವನವನ್ನು ಸ್ವಲ್ಪ ನೋಡು. ಯಾರ ಜೀವನ ಆದರೆ ಏನಾಯಿತು? ದೊಡ್ಡವರ ಜೀವನ ಇರಲಿ, ಸಣ್ಣವರ ಜೀವನ ಇರಲಿ, ಎಲ್ಲರ ಜೀವನದಲ್ಲಿ ಬರೋದು ಏನು ಅಂದ್ರೆ ಇವು ನಾಲ್ಕು. ಏನು? ಜನ್ಮ, ಮೃತ್ಯು, ಜರಾ, ವ್ಯಾಧಿ. ಯಾರಿಗೆ ಬರೋದಿಲ್ಲ? ಇದನ್ನೊಂದಿಷ್ಟು ಗಮನದಲ್ಲಿ ಇಟ್ಟುಕೋ, ನೋಡ್ತಾ ಇರು. ಜಗತ್ತಿನಲ್ಲಿ ನಾವು ಹುಟ್ಟುತ್ತೇವೆ, ಮುಪ್ಪಾಗ್ತದೆ, ರೋಗ ರುಜಿನಗಳ ಬರ್ತಾವ, ಕೊನೆಗೊಮ್ಮೆ ಸಾವ ಬರ್ತದೆ. ಇವ ನಾಲ್ಕು: ಜನ್ಮ, ಮೃತ್ಯು, ಜರ ಅಂದ್ರೆ ಮುಪ್ಪ,
ಆ ಬಳಿಕ ವ್ಯಾಧಿಗಳು ಇಷ್ಟಿರದೆ. ಇವು 4 ಯಾರ ಮನೆಯಾಗಿಲ್ಲ ಹೇಳಿ? ನಮ್ಮ ಮನೆಯಾಗ ಇವು ಯಾವ ಬಂದಿಲ್ಲ ಅಂತ ಎಲ್ಲದ? ಯಾವ ಮನೆನೇ ತಗೋರಿ, ಆ ಮನೆಯೊಳಗೆ ಇವು 4 ಬಂದೇ ಇರ್ತಾವ. ಮೊದಲು ಗೊತ್ತಾಗೋದಿಲ್ಲ, ಆ ಬಳಿಕ ಗೊತ್ತಾಕೋತ ಹೋಗ್ತಾವ. ಅದಕ್ಕೆ ನೀವು ಮನೆ ಯಾವ ರೀತಿ ಕಟ್ಟಿದ್ರು ಆ ಮನ್ಯಾಗ ಇವು ಮುಪ್ಪಾಗೋದು, ಸಾಯೋದು, ಇವೆಲ್ಲ ಜಡ್ಡು ಬರೋದು ಎಲ್ಲ ಇರೋದ. ಎಂಥದೊಂದು ಮನೆ ತೋರಿಸ್ರೆ ಅಲ್ಲಿ ಮುಪ್ಪ ಇಲ್ಲ, ಆ ಮನ್ಯಾಗಿದ್ದು ಕೂಡಲೇ ಹಂಗ ಇರ್ತಾರ. ಎಲ್ಲದ ಮನೆ? ಈಗ ಸಣ್ಣ ಅದಾವ, ಇಲ್ಲಿ ಮುಪ್ಪ ಬರಲಿ, ಮುಂಬೈದಾಗ ಬರುದಲ್ಲೇ. ದೊಡ್ಡ ಮನ್ಯಾಗ ಅದಾರ ಅವರು, ಏನೇನೋ ತಿಂತಾರ, ಆದ್ರೆ ಏನು ಮಾಡೋದು? ಮುಪ್ಪ ಬಂದೇ ಬರ್ತದೆ, ಎಲ್ಲರಿಗೂ ಬರ್ತದೆ. ರಾಜೇನು, ಮಹಾರಾಜೇನು, ರಾಣಿಯರೇನು, ಅವರೇನು, ಇವರೇನು, ಜಗತ್ತಿನಲ್ಲಿ ಇವು 4 ಇರದ ಒಬ್ಬ ವ್ಯಕ್ತಿ ಇಲ್ಲ. ಜೀವನಕ್ಕೆ ಇವು 4 ಹತ್ತಿಕೊಂಡಿರ್ತಾವ. ಇವು ದುಃಖದ ಕಾರಣಗಳಿವೆಲ್ಲ, ಇವು ದುಃಖದ ಕಾರಣಗಳು. ಇವುಗಳನ್ನು ಸ್ವಲ್ಪ ಲಕ್ಷ್ಯದಾಗಿಟ್ಟು ಬದುಕು ಅಂದ್ರೆ ಮನಸ್ಸು ಸಮಾಧಾನ ಇರ್ತದೆ. ಇವು ಇರೋವೇ, ಮುಪ್ಪಾಗಬಾರದು ಅಂದರೆ ಏನು ಅದಾನ ಹುಟ್ಟ್ಯಾನ. ಈಗ 80 ವರ್ಷ ಆದರೂ ಮುಪ್ಪ ಇಲ್ಲ. ಸುಮ್ಮನೆ ಅಂತೇವೆ, 4 ಜನ ಅಂತಾರೆ, ಏನು ನೀ ಹಂಗಿಲ್ಲ, ನೀನು 20 ರಂಗ್ ಅದಿ ಅಂತಾರ. ಇವ 20 ರಂಗ್ ಅದೀನಿ ಅಂತ ನಡ್ಯಾಕೆ ಹೋಗ್ತಾನೆ, ಬಿದ್ದು ಬಿಡ್ತಾನೆ ಅಷ್ಟೆ. ಅದು ಅಷ್ಟೇ. ಮುಪ್ಪ ಅಂದರೆ ಮುಪ್ಪ ತಯಾರಿ. ಅದು ನಿಸರ್ಗ ಏನು ಮಾಡ್ತದೆ? ಸಾವಕಾಶ ಶಕ್ತಿ ಕಡಿಮೆ ಮಾಡ್ತದೆ. ಕಣ್ಣಿನ ಶಕ್ತಿ ಕಡಿಮೆ, ಕಿವಿ ಶಕ್ತಿ ಕಡಿಮೆ. ಒಮ್ಮೊಮ್ಮೆ ನೆನಪಾಗೋದಿಲ್ಲ, ನೆನಪಾಗೋದಿಲ್ಲ. ಏನು ನೆನಪಾಗೋದಿಲ್ಲ? ತನ್ನ ಹೆಸರೇ ನೆನಪಾಗೋದಿಲ್ಲ, ಇನ್ನೇನು ಹೇಳಿ? ಇವೆಲ್ಲ ಇರೋದೇ ನಿಸರ್ಗ ಏನು ಮಾಡ್ತದೆ ನೋಡು. ನೀನು ತಯಾರಿ ಆಗು. ಎದಕ್ಕೆ? ಬದುಕಾಕಲ್ಲ. ಎಲ್ಲ ಚೆನ್ನಾಗಿದ್ರೆ ನೀನು ಈ ಜಗತ್ತು ಬಿಡವಲ್ಲ. ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ಕೋತ್ ನೀ ಎಷ್ಟೇ ಜಗತ್ತಿನಾಗ ಜೋರಾಗೇನೆ ಬದುಕು, ಎಲ್ಲರನ್ನ ಗೆದ್ದು ಬಿಡ್ತೀನಿ ಅಂತ ಹೊರಡು. ಆದ್ರೆ ನೀನು ಮಾತ್ರ ಮುಪ್ಪಾಗೋದೆ. ಒಂದು ದಿವಸ ಯು ಹ್ಯಾವ್ ಟು ಲೀವ್ ದ ವರ್ಲ್ಡ್, ಅಲ್ಲವೇ? ಇದನ್ನ ತಲೆಯೊಳಗೆ ಹಾಕೋ, ಇದನ್ನ ಹಾಕು. ಬಸವಣ್ಣವ್ರು ಹೇಳಿಲ್ಲ? ಎಷ್ಟು ಚಲೋ ಮಾತು ಹೇಳ್ಯಾರ, ಎಷ್ಟು ಸುಂದರ ಹೇಳ್ಯಾರ. ಸಂಸಾರವೆಂಬುದೊಂದು ಏನು ಹೇಳ್ಯಾರಲ್ಲ, ಸಿರಿ ಎಂಬುದೊಂದು ಸಂತೆಯ ಮಂದಿ, ಇದ ನೆಚ್ಚಿ ಕೆಡಬೇಡ ಸಿರಿ ಎಂಬುದ. ಇದೇನು ಸಂಪತ್ತ ಅಂತ ನಮಗದ? ಈ ದೇಹ ಸಂಪತ್ತ, ಸೌಂದರ್ಯ ಸಂಪತ್ತ, ಇವೆಲ್ಲ ಅದಾವಲ್ಲ, ಅಥವಾ ವಸ್ತು ಸಂಪತ್ತ, ಇವು ಯಾವೂ ನಮ್ಮ ಹತ್ತಿರ ಖಾಯಿಮ್ ಆಗಿ ಇರೋದಿಲ್ಲ ಅನ್ನೋದನ್ನು ಇದು ಜ್ಞಾನ ಇರಲಿ. ಇದೊಂದಿಷ್ಟು ಮನುಷ್ಯನಾಗ ಇಟ್ಕೋ. ಇದನ್ನೇನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಅದಾವ. ಇದನ್ನು ಮನಸ್ಸಿನಾಗ ಇಟ್ಟುಕೊಂಡು ಬದುಕಕ್ಕೆ ಶುರು ಮಾಡು, ಬದುಕ ಆರಾಮಾಗ್ತದೆ. ಮುಪ್ಪ ಬಂತು, ಇದು ಬರೋದೆ ಅಂತ ಮೊದಲೇ ಗೊತ್ತಿತ್ತು ಅಂದರೆ ಆರಾಮನೇ ಇರ್ತೀವಿ. ಬರ್ತದೆ ಹೋಗ್ತದೆ, ಹೋಗೋದು ಹೋಗ್ತದೆ, ಇರೋದು ಇರ್ತದೆ. ಇದು ಜ್ಞಾನ. ಬರೋದು ಬರ್ತದೆ, ಇರೋದು ಇರ್ತದೆ, ಹೋಗೋದು ಹೋಗ್ತದೆ. ಯಾವ ಪಟಗಳು ಕೆಳಗಿಳುವುದಿಲ್ಲ. ಆಕಾಶದಾಗ ಪತಂಗ ನಾವು ಹಾರಿಸ್ತೇವೆ, ಇಷ್ಟೆಲ್ಲ ಪತಂಗ ಹಾರ್ತಾವಲ್ಲ, ಯಾವ ಪತಂಗ ಖಾಯಿಮಾಗಿ ಆಕಾಶದಾಗ ಅದಾವ? ಹಾರದ್ದೆಲ್ಲ ಇಳಿತಾವ, ಇಲ್ವೇನು?
ಅಷ್ಟು ಎತ್ತರ ಹೋಗ್ತಾವ ಪತಂಗಗಳು, ಬಟ್ ದೇ ಹ್ಯಾವ್ ಟು ಕಮ್ ಡೌನ್. ಹೌದಲ್ಲ? ಇಫ್ ದೆರ್ ಈಸ್ ನೋ ವಿಂಡ್, then the kite cannot fly in the sky. ಗಾಳಿನೇ ಇಲ್ಲದ ಬಳಿಕ ಅಲ್ಲೇನಿರ್ತದೆ. ಹಾಗ ನಮ್ಮಲ್ಲಿ ಆಯುಷ್ಯದ ಗಾಳಿ ನಿಂತು ಹೋಯ್ತು ಅಂದ್ರೆ ಅಲ್ಲೇನಿರ್ತದೆ, ಬೀಳಾಕ ಬೇಕದ. ಎಷ್ಟು ಅದ್ಭುತದ! ಎಂಥದನ್ನ ಅರ್ಥ ಮಾಡ್ಕೋಬೇಕು ಅಂತ ಗುರು ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಅನುದರ್ಶನಂ ಅಂದ್ರೆ ಅನುಚಿಂತನಂ, ಸದಾ ಚಿಂತನೆ ಮಾಡಬೇಕು. ಇದನ್ನು ತಲೆಯೊಳಗೆ ಸ್ವಲ್ಪ ಇಟ್ಟುಕೊಂಡಿರಬೇಕು. ಏನು ಅಂದರೆ ಜೀವನ ದೋಷಯುಕ್ತವಾಗಿದೆ, ಜೀವನದಲ್ಲಿ ಕೊರತೆಗಳಿವೆ. ಈ ಎಲ್ಲ ಕೊರತೆಗಳನ್ನು ಪೂರ್ಣ ಮಾಡೋದು, ತುಂಬೋದು ಸಾಧ್ಯ ಇಲ್ಲ. ಬದುಕಂದ್ರೆ ಎ ಬಕೆಟ್ ವಿತ್ ಕ್ರ್ಯಾಕ್ಸ್ ಅಂಡ್ ಕ್ರಿವಾಯಿಸಸ್. ಇದೊಂದು ಸುಂದರ ಮಾತು ಪಾಶ್ಚಿಮಾತ್ಯರು ಹೇಳ್ತಾರೆ. ಬಕೆಟ್ ಇದ್ದಂಗೆ ಇದೊಂದು ಜೀವನ, ಇದನ್ನು ತುಂಬುತ್ತೇವೆ. ಮೊದಲು ಈ ಜಗತ್ತಿಗೆ ಬಂದ ಕೂಡಲೇ ಅದು ತುಂಬಿರ್ತದೆ, 100 ವರ್ಷ ಇರ್ತದೆ. ಆದರೆ ಈ ಬಕೆಟ್ ಹೆಂಗದ ಅಂದ್ರೆ, ಅದೇನು ಆಯುಷ್ಯ ತುಂಬ್ಯದ ಒಳಗೆ ಈ ಬಕೆಟ್ ಹೆಂಗದ ಅಂದ್ರೆ ಅದಕ್ಕೆ ರಂಧ್ರದಾವ. ಅದನ್ನ ಹಿಂಗ ತುಂಬುದ್ರಾಗ ಸೋರಕ ಶುರುವಾಗ್ತದೆ. ಇಲ್ಲೇನು ಬಕೆಟ್ನ ಒಳಗೆ ಹಾಕ್ತೇವಿ, ಬಾವಿಯೊಳಗೆ ಬಿಡ್ತೇವಿ, ಅದು ತುಂಬ್ತದೆ. ನೀರಾಗಿರೋ ಏನೂ ಇರುವುದಿಲ್ಲ, ತುಂಬೇ ಇರ್ತದೆ. ಸ್ವಲ್ಪ ಮೇಲೆ ನೀವು ಜಗ್ಗಾಕ್ ಶುರು ಮಾಡಿದರೆ ಅದು ಸೋರಾಕ್ ಶುರುವಾಗ್ತದೆ ಅಷ್ಟೆ. ಹಾಗೆ ಬದುಕು ಅಂದರೆ ಏನು? ಒಂದು ಆಯುಷ್ಯದಿಂದ ತುಂಬಿದ ಬಕೆಟ್. ಅದು ಬದುಕದಂಗೆ ಸೋರ್ಕೋತ್ ಹೋಗ್ತದೆ. ಇನ್ನೇನು ಕೈಗೆ ಬಂತು ಅನ್ನೋದ್ರಾಗ ಖಾಲಿ ಆಗಿರ್ತದೆ ಅಷ್ಟೇ. ಹಂಗೆ ಆಗುವುದಿಲ್ಲೇನು? ಇನ್ನೇನೇನು ಆರಾಮಿರಬೇಕು. ಎಲ್ಲ ನಿವೃತ್ತಿ ಆಯಿತು, ಮಕ್ಕಳ ಲಗ್ನ ಆಯಿತು, ಎಲ್ಲರದು ಬರೇ ಮಸ್ತ್ ಆಯಿತು. ಅವ್ರು ಇಂಗ್ಲೆಂಡ್ದಾಗ, ಇವ್ರು ಅಮೇರಿಕದಾಗ, ಇವರು ಜಪಾನ್ದಾಗ, ಇವರು ಮಂಗಳ ಲೋಕದಾಗ, ಇವರು ಚಂದ್ರ ಲೋಕದಾಗ, ನಾವು ಈ ಲೋಕದಾಗ ಅಂತ ಅಂತೇವೆ. ಆ ಬಳಿಕ ಸುಮ್ಮನೆ ಕೂಡುಗೊಡೋದಿಲ್ಲದು. ಆರಾಮಿರ್ಬೇಕಂತ ಭವ್ಯ ಮನೆ ಕಟ್ಕೊಂಡು ಇನ್ನೇನು ಯಾರ್ದು ಚಿಂತಿಲ್ಲ ಅಂತ ಅನ್ನೋದ್ರಾಗ ಎಲ್ಲರೂ ಹೋಗಿಬಿಟ್ರು. ಒಬ್ಬರೇ ಇಬ್ಬರೇ ಕೂತಿದ್ರು. ಎಷ್ಟು ತಕ ಮಾತಾಡ್ತಾರೆ. ದಿವಸ ತುಂಬ ಮಾತಾಡಿದ್ರು. ಮೊದಲನೇ ದಿವಸ, ಎರಡನೇ ದಿವಸ ಇಲ್ಲ, ಕಡಿಮೆ ಆಯ್ತು. ಒಂದು 10-8 ದಿವಸದಾಗ ಎಲ್ಲ ಮಾತು ಮುಗಿದು ಹೋಗಿ ಅವ್ರು ಆ ಮೂಲೆಗ ಇವ್ರು ಈ ಮೂಲೆ, ಎಲ್ಲದ ಜೀವ ಕೊನೆಗೆ ಹಂಗಾಗೋದು. ಎಷ್ಟು ವಿಚಿತ್ರ! ಆ ಬಳಿಕ ಸಾವಕಾಶ ಅವ್ರಿಗೆ ಹೇಳಕ್ಕೆ ಬರಂಗಿಲ್ಲ, ಇವ್ರಿಗೆ ಕೂಡ್ರಾಕ ಬರಂಗಿಲ್ಲ. ಅಲ್ಲಿಂದ ಏನದ ಜೀವನ ಅಂತ ನಾಕ್ ಶುರು ಮಾಡೋದು. ಮೊದಲು ಹೆಂಗಿತ್ತು? ಆಫೀಸರ್ ಆದಾಗ ಏನು ಅಂತಿದ್ದ, ಎಲ್ಲ ಹಿಂದೂಸ್ತಾನವನ್ನೇ ಬದಲು ಮಾಡ್ತೀನಿ ಅಂತಿದ್ದ. ಈಗ ಕಾಲು ಎತ್ತಕ್ಕೆ ಬರೋದು, ಕೈ ಎತ್ತಕ್ಕೆ ಬರೋದು. ಎಲ್ಲ ಇದನ್ನ ತಿಳ್ಕೋ ಮನುಷ್ಯನೇ. ಇದು ಬದಲಾಗುವ ದೇಹ. ದ ಬಾಡಿ ಕೀಪ್ಸ್ ಚೇಂಜಿಂಗ್ ಎವ್ರಿ ಮೂಮೆಂಟ್ ಆಫ್ ಅವರ್ ಲೈಫ್. ಪ್ರತಿ ಕ್ಷಣ 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 ಬದಲಾಗ್ತಾ ಹೋಗ್ತದೆ. ಮತ್ತು ನಂದು ಒಂದೇ ಅಲ್ಲ, ಎಲ್ಲರದು ಬದಲಾಗ್ತದೆ. ಇದನ್ನು ಅರ್ಥ ಮಾಡಿಕೊಂಡು ಇದೇನು ಸತ್ಯ ಅದ ಅದನ್ನು ಒಪ್ಪಿಕೊಂಡಿರಬೇಕು. ಇದು ದೋಷಯುಕ್ತವಾಗಿದೆ ಅನ್ನೋದನ್ನು ಮರಿಬೇಡ, ಅದನ್ನು ಮರಿಬೇಡ. ಯಾವಾಗ ಏನಾದೀತು ಅದನ್ನು ಹೇಳಲಿಕ್ಕಾಗೋದಿಲ್ಲ. ನಿಮಗೆ ಗೊತ್ತದಲ್ಲ, ಸುಮ್ಮನೆ ಹಿಂಗೆ ಹೊಸ ಗಾಡಿ ತಂದಾನ,
ಹೊಸದು ಮಸ್ತಾಗಿ ಗಾಡಿ ತಂದಾನು, 1 ಕೋಟಿ ರೂಪಾಯಿ ಕೊಟ್ಟಾನು ಗಾಡಿಗೆ. ಒಳಗೆ ಹಿಂಗೆ ಕೂತಾನಲ್ಲ, ಇನ್ನೇನು ಶಾಶ್ವತ ಅಂತ ಕೂತಾನ. ಮನೆಗೆ ಬರೋದ್ರಾಗ ಆಕ್ಸಿಡೆಂಟ್. ಹೇಳಿ, ಎಲ್ಲಿ ಹೇಳಲಿಕ್ಕೆ ಆಗ್ತದೆ? ಟ್ರಕ್ಕ ಬಂತು, ಆಯಿತು ಮೂಲಿಗೆ. ಇವ ಒಳಗೆ ಗಾಡಿ ಹೊರಗೆ ಆಯ್ತು. ಅಲ್ಲಿಗೆ ಜೀವನದ ಜ್ಯೋತಿ ಏನಾಯಿತು? ಹೋಯ್ತು. ಯಾವಾಗ ಏನಂತ ಗೊತ್ತಾಗೋದಿಲ್ಲದ. ಎಲ್ಲ ಸಂಪತ್ತ ಬಂದಿರ್ತದ, ಪ್ರಾಣನೇ ಹೊಂಟಿರ್ತದ. ಏನು ಮಾಡೋದು? ಒಬ್ಬ ಇದೇ ದೇಶವನ್ನು ಆಳ್ತಿದ್ದ, ಬಹಳ ದೊಡ್ಡ ರಾಜ ಆತ. ಅಷ್ಟೇ ಜೋರಾಗೇನೆ ಇದ್ದ. ಇಂಥ ಒಬ್ಬ ರಾಜ, ಆತ ಮಾಡಿದ್ದೇನು ಅಂದ್ರೆ 90 ವರ್ಷ ಬದುಕಿದ್ರೆ ಬರೇ ಯುದ್ಧ ಮಾಡ್ಕೋತ ಬದುಕಿದ್ದ. ದಿಲ್ಲಿಯೊಳಗ ಹೆಸರು ಗೊತ್ತಾಗ್ತದೆ ನಿಮ್ಗೆ. ದಿಲ್ಲಿಯೊಳಗೆ 90 ವರ್ಷ ಬದುಕಿದ್ದ, ಬರೀ ಯುದ್ಧ ಮಾಡ್ತಾ. ಹೆಂಗ ಬದುಕಿದ್ದ ಅಂದ್ರೆ ತಂದೆಯನ್ನೇ ಜೈಲದಾಗಿಟ್ಟಿದ್ದ. ಹಂಗ ಬದುಕಿದ್ದ. ಎಲ್ಲರನ್ನ ಮೂಲೆ ಗುಂಪ ಮಾಡಿದ. ಸೇನೆ ಲಕ್ಷ ಸೇನೆ ಸದಾ ಹೋರಾಟಕ್ಕೆ ಇಳಿತು. ಎಷ್ಟು ಜನ ಸಾವು ನೋವ. ಕೊನೆಗೆ ಸಾಯುವಾಗ ಸಾವು ಬಂತು ಅವನಿಗೂ. ಅವಾಗ ಅವನಿಗೆ ಎಚ್ಚರ ಆಯಿತು. ನಾನು ಹೊಂಟನೆಲ್ಲ ಅಂದ. ಮತ್ತು ಇಷ್ಟು ವರ್ಷ ಏನು ಮಾಡ್ತಿ ಅಂತ ಕೇಳ್ತು ಮನಸ್ಸು. ಏನು ಮಾಡಿದೆ ಇಷ್ಟು ವರ್ಷ? ಹೊರಡೋದೇ ಇತ್ತು ಅಂದ್ರೆ ಮಾಡಿದ್ದು ಉಪಯೋಗ ಏನು? ಬನ್ನಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಜೊತೆಗೆ 100 kg ತುಪ್ಪ. ಹೌದು, ಪರಮ ಪೂಜ್ಯರ ಶಕ್ತಿ ಸರ್. ಶಿವಕುಮಾರ ಶಿವಯೋಗಿಗಳ ಶಕ್ತಿ, ನಮ್ಮ ಈಗಿನ ದೇವರು ಸಿದ್ಧಲಿಂಗ ಶ್ರೀಗಳವರ ಶಕ್ತಿ, ಹಳೆ ವಿದ್ಯಾರ್ಥಿಗಳ ಸಹಕಾರ, ಇಲ್ಲಿ ಸಿಬ್ಬಂದಿಯವರು ಇದ್ದಾರಲ್ಲ, ಅವರೆಲ್ಲ ಒಂದು ಶ್ರಮ ಎಲ್ಲವೂ ಇವತ್ತು ಪರಮಾತ್ಮ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಡೆದಾಡುವಂಥ ದೇವರು ಶ್ರೀ ಕ್ಷೇತ್ರದ ಆರಾಧ್ಯ ಸಿದ್ಧಲಿಂಗೇಶ್ವರರು ಇವತ್ತು ಮಹಿಮೆ, ಅವರ ಶಕ್ತಿ, ಅವರ ಪವಾಡ ಆಗಿದೆ. ಸಿದ್ಧಗಂಗೆ ಅಂದರೆ ಎಲ್ಲದಕ್ಕೂ ಸಿದ್ಧ. ಅಂದರೆ ಕೆಲವೊಂದು ಗ್ಯಾಸ್ ಅಡುಗೆಗಳನ್ನು ಮಾಡ್ತೇವೆ ಮನೆಗಳಲ್ಲಿ, ಅದು ಅನಾರೋಗ್ಯಕ್ಕೆ ಕಾರಣವಾಗ್ತದೆ. ನಮ್ಮ ಶ್ರೀ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಸೌದೆ ಮತ್ತು ಅಡಿಕೆ ಸಿಪ್ಪೆನಲ್ಲಿ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಂಡು ತಂದೆ ಹೇಳ್ತಾರೆ, ಬೆಳಿಗ್ಗೆ ಎದ್ರೆ ಹುಲ್ ಕುಯ್ಯಿ, ಎಮ್ಮೆ ಕಸು ಕಟ್ಟು, ಹಾಲು ಹಾಕು ಅಂತ ಹೇಳ್ತಾರೆ. ನಮ್ಮ ಶ್ರೀ ಕ್ಷೇತ್ರದ ಎಲ್ಲ ಕೆಲಸವನ್ನು ನಾವು ಮಾಡ್ತೀವಿ. ಹೌದಾ? ಮಠ ನಮ್ಮದು ಪರಮ ಪೂಜ್ಯರ ಮಠ ಕಟ್ಟಿರೋದು ಯಾರಿಗೆ? ಮಕ್ಕಳಿಗೆ. ಮಕ್ಕಳಿರೋದೇನಕ್ಕೆ? ಮಠದಲ್ಲಿ ಓದಲಿಕ್ಕೆ. ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ. ಇಲ್ಲಿ ಬೆಳೆದಂತಕ್ಕಂಥ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಓದಿ ಜೀವನ ಮಾಡ್ತಕ್ಕಂಥ ಶಕ್ತಿ ಸಿದ್ಧಗಂಗಾ ಮಠದ ಓದಿರ್ತಂಥ ಮಕ್ಕಳಿಗಿದೆ. ಅಂದ್ರೆ ಆ ಥರ ಲೈಫ್ ಸ್ಕಿಲ್ ಕಲಿಸ್ತೀರಿ? ಲೈಫ್ ಸ್ಕಿಲ್ ಕಲಿಸ್ತಾರೆ. ಪರಮ ಪೂಜ್ಯರ ಪ್ರಾರ್ಥನೆಯಲ್ಲಿ ಹೇಳ್ತಾರೆ ಪ್ರತಿದಿನ, ನೀವು ಈಗ ಚಿಕ್ಕವರಿದ್ದೀರಿ, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂದರೆ ವಿದ್ಯಾವಂತರಾಗಬೇಕು, ಒಳ್ಳೆ ಉದ್ಯೋಗಸ್ಥರಾಗಬೇಕು, ತಂದೆ ತಾಯಿಗಳನ್ನು ವಯಸ್ಸಾದ ಮೇಲೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇವತ್ತು ಉದ್ಯೋಗಸ್ಥರೆಲ್ಲ ಏನು ಮಾಡ್ತಾರೆ, ತಂದೆ ತಾಯಿಗಳನ್ನು ಅವರು ವಿದೇಶಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಬೇರೆ ಕಡೆ ಹೊರಟೋಗ್ಬಿಡ್ತಾರೆ ರಾಜಧಾನಿಗಳಿಗೆ. ತಂದೆ ತಾಯಿಗಳಿಗೆ ಏನು ಮಾಡ್ತಾರೆ, ಒಂದು ಜಾಗದಲ್ಲಿ ಊರಲ್ಲಿ ಬಿಟ್ಬಿಡ್ತಾರೆ, ಅವರು ನೋಡೋದಿಲ್ಲ. ಇವತ್ತು ತುಂಬ ಕಡೆ ಹೇಳಿದ್ದಾರೆ ಅನಾಥಾಶ್ರಮ ಅಂತ. ಅದು ದೊಡ್ಡದಲ್ಲ. ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ನೋಡ್ತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡ ಇದು ಸೇವೆ. ಯಾಕೆಂದರೆ ನಾವು ಚಿಕ್ಕವರಾಗಿದ್ರೆ ನಮಗೋಸ್ಕರ ಅವ್ರು ತ್ಯಾಗ ಮಾಡಿರ್ತಾರೆ. ಅವರು ವೃದ್ಧರಾದ ಮೇಲೆ ಅವರ ಸೇವೆಯನ್ನು ನಾವು ಮಾಡಬೇಕು ಮಕ್ಕಳು. ಯಾಕೆ ಅಂದರೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಓದಿರ್ತಕ್ಕಂಥವ್ರು ಆ ಶಕ್ತಿಯನ್ನು ಪರಮ ಪೂಜ್ಯರು ಪ್ರತಿ ದಿವಸ ಪ್ರಾರ್ಥನೆಯಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬರು ನಮ್ಮ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನೀವು ಬಂದು ಒಂದ್ಸರಿ ನೋಡಿ. ಎಲ್ಲರೂ ಕೆಂಪು ಟವಲ್ಲು, ಬಿಳಿ ಪಂಚೆ, ಹಣೆಯಲ್ಲಿ ವಿಭೂತಿ, ಗೋಲ್ಡಿನ ರುದ್ರಾಕ್ಷಿ, ವಿಭೂತಿ ತಿಲಕವನ್ನು ಹಾಕೊಂಡು ಕೂತಿರ್ತಕ್ಕಂಥವ್ರೆ 1ರಿಂದ 10ನೇ ತರಗತಿವರೆಗೆ ಸಾವಿರಾರು ಮಕ್ಕಳು. ಹಸಿರು ಟವಲ್ಲು, ಬಿಳೆ ಪಂಚೆ ಹಾಕಿರ್ತಕ್ಕಂಥವ್ರು ಡಿಗ್ರಿ ಸ್ಟೂಡೆಂಟ್ಸು ಮತ್ತು SLC ಮೇಲ್ಪಟ್ಟವರು. ಆ ಒಂದು ಪ್ರಾರ್ಥನೆಯನ್ನು ನೋಡಿ ಕಣ್ಣು ಮುಚ್ಕೋಬೇಕು. ಒಂದ್ಸರಿ ಕಣ್ಣನ್ನು ಮುಚ್ಚಿ ಕಣ್ಣು ತೆಗೆದಾಗ ಸಾಕ್ಷಾತ್ ಪರಮಾತ್ಮನಲ್ಲಿ ಬಂದಿದ್ದಾನೇನೋ ಕಾಣುತ್ತೆ. ಪರಮ ಪೂಜ್ಯರು ವೇದಿಕೆಯಲ್ಲಿ ಕೂತಿರ್ತಾರೆ, ಇಷ್ಟು ಜನ ಎಲ್ಲ ವಿದ್ಯಾರ್ಥಿಗಳು ಕೂತಿರ್ತಾರೆ, ಅಕ್ಕಪಕ್ಕದಲ್ಲಿ ಎಡಬದಿ ಬಲಬದಿ ಹಿಂದೆ ಮುಂದೆ ಎಲ್ಲ ಭಕ್ತಾದಿಗಳು ಕೂತಿರ್ತಾರೆ. ನೋಡಿದಾಗ ಇಲ್ಲಿ 10 ನಿಮಿಷ ಕೂತು ಮೌನವನ್ನು ಆಚರಣೆ ಮಾಡಿದೆ ಜೀವನದ ಜಿಗುಪ್ಸೆಗಳೆಲ್ಲ ದೂರವಾಗಿ ಹೋಗ್ತವೆ, ಇರೋಂಥ ಕಾಯಿಲೆಗಳು ದೂರವಾಗಿ ಹೋಗ್ತವೆ. ಕೆಲವರು ಹೇಳ್ತಾರೆ, ನನ್ನ ಶುಗರ್ ಇತ್ತು, BP ಇತ್ತು, 4 ದಿನ ಮಠದಲ್ಲಿ ನನ್ನ ಪ್ರಾರ್ಥನೆ ನೋಡಿದೆ, BPನೇ ಕಂಟ್ರೋಲಿಗೆ ಬಂದ್ಬಿಡ್ತು, ಶುಗರೇ ಸ್ವಲ್ಪ ಕಡಿಮೆ ಆಗ್ಬಿಡೋದು ಅಂತ ಪಾಸಿಟಿವ್ ಆ ಶಕ್ತಿ ಇಲ್ಲಿ ಅಡಗಿದೆ.
ಅದ್ರಲ್ಲಿ ಇಲ್ಲೇನೋ ಒಂದು ಶಕ್ತಿ ಇದ್ದೇ ಇದೆ. ಶಕ್ತಿ ಇದ್ದೇ ಇದೆ. ಇಲ್ಲಾಂದ್ರೆ ಇಷ್ಟು ದೊಡ್ಡ ನಡೆಯಲ್ಲ. ಹೌದು ಸರ್, ಈಗ ನಾನು ನನ್ನ ಜಯ ಶಿವಕುಮಾರರ ಮಾಡೋನೆ ಸ್ಮರಣ ಮಾಡೋನೆ ಸ್ಮರಣ ಮಾಡೋನೆ ಸ್ಮರಣ ಮಾಡೋನೆ ಸ್ಮರಣ शान्ति शान्तिः ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ